ಆನಂದ್ ಅಂತ. ಇದು ನನ್ನ ಫಸ್ಟ್ ಫಿಲಮ್ ಪ್ರೊಡಕ್ಷನ್ ಮಾಡ್ತಾ ಇರೋದು. ಓಕೆ ಸರ್, ಫಸ್ಟ್ ಸಿನಿಮಾ ಹೇಗೆ ಆಫರ್ ಬಂದಿದ್ದು ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮಗೆ ಯಾಕೆ ಇಷ್ಟ ಆಯಿತು ಈ ಸಿನಿಮಾನೇ ನಿರ್ಮಾಣ ಮಾಡಿ? ನಾನು ಹೇಳಿದ್ನಲ್ಲ, ಇದು ಸತ್ಯಣ್ಣ ಒಂದು ಕತೆ ಹೇಳಿದಾಗ ಇದು ನನಗೂ ತುಂಬ ಇಷ್ಟ ಆಯಿತು. ಈ ಕತೆ ಕೇಳಿದಾಗ ಆದಿತ್ಯ ಸರ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಸಬ್ಜೆಕ್ಟ್ ಮಾಡಿದ್ರೆ ಅಣ್ಣ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಸತ್ಯಣ್ಣ ಸೇರಿ ಒಂದು ನಿರ್ಮಾಣ ಮಾಡ್ತಾ ಒಂದು ಸಿನಿಮಾ. ಇದು ಒಂದು ಇಂಡಸ್ಟ್ರಿಗೆ ಬರೋದಕ್ಕೆ ಪಿ ಎನ್ ಸತ್ಯ ಸರ್ರೇ ಕಾರಣ. ಅವರೇ ನಂಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಗೂಳಿ ಇದರಲ್ಲಿ. 10 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಮಧ್ಯ ನಾನು ಬೇರೆ ಸಿನಿಮಾಗಳು ಮಾಡ್ತಿದ್ದೆ, ಅವ್ರದ್ದು ಬೇರೆ ಇದಾಗ್ತಾಯಿತ್ತು. ಸೊ ತುಂಬ ಖುಷಿಯಾಯಿತು ಮತ್ತೆ ವರ್ಕ್ ಮಾಡೋದಕ್ಕೆ ಅವ್ರ ಜೊತೆ. ಆಮೇಲೆ ತುಂಬ ನನಗೆ ಕ್ರಿಯೇಟಿವ್ ಫ್ರೀಡಮ್ ತುಂಬ ಇತ್ತು. ಎರಡೇ ಹಾಡಿದ್ರೂ ಆ ಎರಡು ಹಾಡೂ ಜನಕ್ಕೆ ತಲುಪೋ ಥರ ಆಗಿದೆ ಇವತ್ತು. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಪ್ಲಸ್ ಇನ್ನೊಂದು ಏನಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬ ಸ್ಪೇಸ್ ಇತ್ತು ಈ ಸಿನಿಮಾಲಿ. ಹಾಗಾಗಿ ಒಂದು ಒಳ್ಳೆ ಅಂದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಸಿನಿಮಾ ಇದು. ಒಂದು ಆದಿತ್ಯ ಅವ್ರ ಪರ್ಫಾರ್ಮೆನ್ಸು ಪ್ಲಸ್ ಎಲ್ಲರದ್ದು ಪರ್ಫಾರ್ಮೆನ್ಸ್, ಎಲ್ಲ ಒಂದು ಸಣ್ಣ ಕ್ಯಾರೆಕ್ಟರ್ ಬರೋರ್ಗೂ ತುಂಬ ಚೆನ್ನಾಗಿ ಒಂದು ಅರ್ಥ ಇದೆ. ಸುಮ್ಮನೆ ಯಾವುದೇ ಕ್ಯಾರೆಕ್ಟರ್ನ ತುರ್ಕಿಲ್ಲ ಇದರಲ್ಲಿ. ಪ್ಲಸ್ ನಮ್ಮ ಸಿನಿಮಾಟೋಗ್ರಾಫರ್ ಆರ್ಯವರ್ಧನ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಡಿಟರ್ ಆಗಿರ್ಬೋದು. ಆ್ಯಂಡ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಅಂದರೆ ಸೌಂಡಿಂಗಿಗೆ ನನಗೆ ತುಂಬ ಹೆಲ್ಪ್ ಮಾಡಿದ್ದು ನವೀನ್ ಮತ್ತು ರಾಹುಲ್ ಅಂತ. ಈ ಇಬ್ಬರು ಸೌಂಡ್ ಇಂಜಿನಿಯರ್ಸು ನಿಜವರು ಕನ್ನಡಕ್ಕೆ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಹೊಸಬ್ರು ಇಲ್ಲ, ಎಲ್ಲ ನಮ್ಮ ಕನ್ನಡದ ಗಾಯಕರೆಲ್ಲರೂ. ವಿಜಯ್ ರಸ್ ಅಂತ, ಆಮೇಲೆ ಕೃಷ್ಣ, ಶ್ರೀನಿವಾಸ್ ಮತ್ತು ಇನ್ನೊಬ್ಬರು ವಿಜಯರಸ್, ಶ್ರೀನಿವಾಸ್, ಕೃಷ್ಣ ಹಾಗೂ ಇನ್ನೊಬ್ಬರು ಈ ಎ ಮಲಿಕ್ ಹಾಡಿರೋದು. ಆಮೇಲೆ ಇನ್ನೊಂದು ಹಾಡು ಡುವೆಟ್ ಹಾಡು ಇಂದು ನಾಗರಾಜ್ ಮತ್ತು ಸಿದ್ಧಾರ್ಥ್ ಬೆಳ್ಮಣ್ಣು ಅಂತ. ಈ ಎಲ್ಲ ಗಾಯಕರು ತುಂಬ ನಮ್ಮ ಕನ್ನಡದ ಪ್ರತಿಭೆಗಳು. ಸೊ ಅಂದರೆ ಆಫ್ಟರ್ ಲಾಂಗ್ ಟೈಮು ನಾವು ಆದಿ ಸರ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ, ಈಗ ಏನಂದರೆ ಸತ್ಯ ಅಂಡರ್ವರ್ಲ್ಡ್ ಅಂದರೆ ಕಾಮನಾಗಿ ಮಾಡ್ತಾನೆ, ಅದೇ ಶಾಸ್ತ್ರಿ ಮೆಜೆಸ್ಟಿಕ್ಕು ದಾಸ್ ಆ ಥರನೇ ಇರುತ್ತೆ ಅಂತ ಫೀಲ್ ಮಾಡ್ತಾರೆ ಅಂತ ನಮಗೊಂದು ಡೌಟ್ ಇತ್ತು. ಬೇಸಿಕ್ ಸ್ಕ್ರಿಪ್ಟ್ ವರ್ಕ್ ಕಡೆಯಿಂದನೇ ನಾವು ಬೇರೆ ಡೈಮೆನ್ಷನಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ದರ್ಶನ್ ಸರ್ ಹೇಳಿದ್ದು ಮಾತು ನಿಜ ಅನಿಸುತ್ತೆ. ಯಾಕೆಂದರೆ ಅವರು ರೆಗ್ಯುಲರ್ ಸಿನಿಮಾ ಅಂದ್ಕೊಂಡೆ ಬಂದರು. ಬಟ್ ಆ ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿಯಾದರೆ ಇವತ್ತಿನ ಒಂದು ಟ್ರೆಂಡ್ಗೆ, ಇವತ್ತಿನ ಒಂದು ಅಪ್ಡೇಟ್ಗೆ ಈ ಸಿನಿಮಾ ಇದೆ ಅನ್ನೋ ಫೀಲ್ ಆಯಿತು. ಬಟ್ ಈ ಸಿನಿಮಾನ ಬೇರೆ ಥರನೇ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಮ್ಯೂಸಿಕ್ ಸೈಡ್ ಆಗಲಿ, ಟೆಕ್ನಿಕಲ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಎಡಿಟಿಂಗ್ ಆಗಲಿ ಎಲ್ಲನೂ ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಅದು 10th ರಿಲೀಸ್ ಆಗುತ್ತೆ, ನೋಡಿದ್ರೆ ಅದು ಗೊತ್ತಾಗುತ್ತೆ. ಇದರಲ್ಲಿ ಒಂದು ಹೊಸ ಪಿ ಎನ್ ಸತ್ಯನ ನೋಡ್ಬೋದು ನೀವು ಸಿನಿಮಾದಲ್ಲಿ 2 ಸಾಂಗು. ಬಟ್ ರೆಕಾರ್ಡಿಂಗಿಗೆ ಭಾಳ ಒತ್ತು ಕೊಟ್ಟು ಸಿನಿಮಾ ಮಾಡಿದ್ದೀವಿ. ಆದಿ ಸರ್ ಹೇಳಿದ್ರಿಲ್ಲ 4 ಸಾಂಗ್ ಇಡೋಣ ಸರ್ ಅಂತ. 4 ಸಾಂಗು 5 ಸಾಂಗು ರೆಗ್ಯುಲರ್ ಆಗುತ್ತೆ ಸರ್, ಬೇಡ. ಎಲ್ಲರೂ ಕ್ವಶನ್ ಹಾಕೋ ಥರ ಇರಬೇಕು, ಏನು 2 ಸಾಂಗ್ ಇಟ್ಟಿದ್ದೀರಾ, ಏನು 2 ಸಾಂಗ್ ಇಟ್ಟಿದ್ದೀರಾ ಅಂತ. ಆಮೇಲೆ ಕತೆ ಡಿಮ್ಯಾಂಡ್ ಮಾಡಿದೆ 2 ಸಾಂಗು. ಸೊ ಹಂಗಾಗಿ ಒಂದು ಡ್ಯೂಯೇಟು, ಒಂದು ಕಮರ್ಷಿಯಲ್ ಸಾಂಗ್ ಅಂತ ಇಟ್ಕೊಂಡು ಮಾಲಿಕ್ ಸಾಂಗ್ ಮಾಡಿದ್ವಿ. ಸೊ ಟೆಕ್ನಿಕಲ್ ಆಗಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಟ್ರೈಲರ್ ಸಾಂಗ್ಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಕ್ಯಾಮ್ರಾ ವರ್ಕ್ ಬಗ್ಗೆ ಮತ್ತು ಟೆಕ್ನಿಕಲ್ ಟೀಮ್ ಬಗ್ಗೆ. ಆರ್ಯವರ್ಧನ್ ಅಂತ, ಅವರು ಮೂಲತಃ ಚೆನ್ನೈಯವರು, ಬಟ್ ಇಲ್ಲೇ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ. ನನ್ನ ಜೊತೆ ಅವರು ಇದು ಫಸ್ಟ್ ಟೈಮ್ ಈ ಸಿನಿಮಾ ಮಾಡಿದ್ದು. ಅವ್ರನ್ನ ಬೇಸಿಕ್ ಸ್ಕ್ರಿಪ್ಟ್ ವರ್ಕಿಂದನೇ ಜೊತೆಲಿ ಕೂರಿಸ್ಕೊಂಡು ನನಗೆ ಯಾವ ಥರ ಬೇಕು ಅನ್ನೋದನ್ನು ಅವ್ರು ಫೀಡ್ ಮಾಡ್ತಾ ಬಂದೆ. ಅದನ್ನು ಬ್ಯೂಟಿಫುಲ್ಲಾಗಿ ವಿತ್ ಕಲರೈಸಿಂಗಲ್ಲಿ ತೆಕ್ಕೊಟ್ರು. ಈಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಕ್ಯಾಮ್ರಾಮ್ಯಾನ್. ನಮ್ಮ ಎಡಿಟರ್ ಕಿಟಪ್ಪ ಅಂತ, ಅವರು ಶಿವಾಜಿನಗರ ಮಾಡಿದರು. ಅದಾದಮೇಲೆ ಈ ಪಿಕ್ಚರ್ ಮಾಡಿದ್ರು. ಅವರು ಅಷ್ಟೇ, ಅವರು ತುಂಬ ಹಾಲಿವುಡ್ ಸಿನಿಮಾಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎಡಿಟಿಂಗ್ ಸ್ಟೈಲಲ್ಲೂ ಬೇರೆ ಥರನೇ ಕಟ್ ಮಾಡಿದ್ರು. ಇನ್ನು ಅನೂಪ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳೋಂಗಿಲ್ಲ. ಅನೂಪ್ ನಾನು ಒಂದೇ ಮಾತಾಡಿದ್ದು. ಅನೂಪ್ ಗೂಳಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಫಸ್ಟು. ಅದರಲ್ಲಿ ಆಲ್ಬಮ್ ಸಾಂಗ್ ಎಲ್ಲ ಹಿಟ್ಟಾಗಿತ್ತು. ಬಟ್ ಅದೇ ಯಾವುದೇ ಥರದ ಛಾಯೆ ಇದರಲ್ಲಿ ಇರಬಾರ್ದು. ಟೋಟಲ್ ಮ್ಯೂಸಿಕಲ್ ಸಿನಿಮಾ ಥರ ಇದ್ರೂ ಬಟ್ ಅದು ಬೇರೆ ಸೌಂಡಿಂಗಲ್ಲಿರಬೇಕು ಅನ್ನೋದನ್ನು ನಾನು ಅನೂಪ್ ಹತ್ರ ಹೇಳಿದ್ದೆ ಕತೆ ಹೇಳಬೇಕಾದ್ರೆ. ಕತೆ ಕೇಳಿದ ತಕ್ಷಣ ಅನೂಪ್ ಕೆಲವೆಲ್ಲ ತಲೆಯಲ್ಲಿ ಫಿಕ್ಸ್ ಆಗಿ ಹೋದರು. ಬಟ್ ಅದಾಗಿ 1 ವಾರ ಆದಮೇಲೆ ಬಂದು ನಮಗೆ ಮಾಲಿಕ್ ಸಾಂಗ್ ಕೇಳಿಸಿದ್ರು. ಅದು ಒಂದೇ ಶಾರ್ಟಲ್ಲಿ, ಒಂದೇ ಅಟೆಂಪ್ಟಲ್ಲಿ ಫೈನಲ್ ಆಯಿತು. ಅದಾದಮೇಲೆ ಡ್ಯೂಯೆಟ್ ಸಾಂಗ್ ಮಾಡೋದು ತುಂಬ ಚೆನ್ನಾಗಾಯಿತು. ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾಯಿಂದ ಒಂದು ಹೊಸ ಅನೂಪ್ನ ನೋಡ್ತಾರೆ, ಅದೊಂದು ಖುಷಿ. ಫೈಟ್ ಮಾಸ್ಟರ್ ಮಾಸ್ ಮಾದ
ಆಮೇಲೆ ವಿನೋದ್ ಇವರಿಬ್ರು ಚಾಲೆಂಜಿಂಗ್ ಆಗಿರೋ 4 ಫೈಟ್ನ ಇಬ್ಬರು ಡಿವೈಡ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲದೆ ಹೊಡೆದ್ರೆ 4 ಜನ ಬಿದ್ದೋಗ್ತಾರೆ, ಇಲ್ಲ ಏನೋ ಕಾರ್ ಬ್ಲಾಸ್ಟ್ ಆಗಿಬಿಡುತ್ತೆ, ಏನೋ ಹೋಗ್ತಾರೆ ಅನ್ನೋದಲ್ಲದೆ ಫೈಟಲ್ಲೂ ಒಂದು ಕಂಟೆಂಟಿನ ವಿಷಯ ಇಟ್ಕೊಂಡು ಅದನ್ನು ನೋಡೋರಿಗೆ ತುಂಬ ಬ್ಲಡ್ ಶೆಡ್ ಆರ್ಷ್ ಅನ್ನಿಸ್ದೇ ಇರೋ ಥರ ಒಂದು ಫೈಟನ್ನು ಮಾಡಿದ್ದೀವಿ. ಎಲ್ಲರೂ ಅವರವರು ಆದ ಒಂದು ಅಚ್ಚುಕಟ್ಟಾಗಿ ತುಂಬ ಕೆಲಸ ಮಾಡಿದ್ದಾರೆ. ಹಂಗಾಗಿ ಈ ಸಿನಿಮಾ ತುಂಬ ಡಿಫ್ರೆಂಟಾಗಿ ಬಂದಿದೆ ಅನ್ನೋ ಒಂದು ಫೀಲು ನೋಡಿದವ್ರಿಗೆ ಫೀಲ್ ಆಗಿದೆ. ಸೊ ಕರ್ನಾಟಕದ ಜನತೆಗೂ ಆ ಫೀಲ್ ಆಗುತ್ತೆ ಖಂಡಿತ ಬೆಂಗಳೂರು ಅಂಡರ್ವರ್ಲ್ಡ್ ನೋಡಿದ್ಮೇಲೆ. ಹೊಸ ನಾಯಕಿನ ಪರಿಚಯ ಅನ್ನಿಸ್ತಾ ಇತ್ತು. ಪಾಯಲ್ ರಾಧಾಕೃಷ್ಣ ಅವರು ಮಿಸ್ ಮೈಸೂರು ಆ್ಯಕ್ಚುಲಿ. ಅವರು ನಮ್ಮ ಮೊದಲನೇ ಸಲ ನಿರ್ಮಾಪಕರು ಯೋಗಿ ಕಡೆಯಿಂದ ನಮಗೆ ಪರಿಚಯ ಆಗಿದ್ದು. ನಾವು ಯಾರಾದರೂ ಕನ್ನಡ ಹುಡುಗಿನ ಇಂಟ್ರೊಡ್ಯೂಸ್ ಮಾಡಬೇಕು ಈ ಸಿನಿಮಾ ಮುಖಾಂತರ ಅಂತ ನಾವು ಸರ್ಚಿಂಗಲ್ಲಿದ್ವಿ. ಆ ಟೈಮಲ್ಲಿ ಪಾಯಲ್ ಅವರ ಪರಿಚಯ ಆಯಿತು. ಪಾಯಲ್ ಪರಿಚಯ ಆಗಿದ್ದ ದಿನವೇ ಅವ್ರಿಗೆ ಗ್ಯಾಪ್ ಕೊಟ್ಟು ನಾನು ಬಂದು ಹೇಳ್ತೀನಮ್ಮ ಅಂತೇಳಿ ಒಂದು 15 ದಿನ ಆದಮೇಲೆ ನಮ್ಮ ಆಫೀಸಲ್ಲಿ ಕರೆಸಿ ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟಲ್ಲಿ ನಮ್ಮ ಕತೆಗೆ ಬೇಕಾಗಿದ್ದಂಥ ಒಂದು ಕೆಲವು ಎಕ್ಸ್ಪ್ರೆಷನ್ ಅವ್ರು ಫೀಲ್ ಮಾಡಿದ್ರು. ಸೊ ಹಂಗಾಗಿ ಅವರನ್ನು ಆಯ್ಕೆ ಮಾಡಿದ್ವಿ. ಆಕೆಯೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೊಂದು ಒಳ್ಳೆ ಫ್ಯೂಚರ್ ಇದೆ ಖಂಡಿತ. ಅಂಡರ್ವರ್ಲ್ಡ್ ಯಾರು ರಿಯಲ್ ವ್ಯಕ್ತಿಗಳನ್ನ ಭೂಗತಲೋಕದ ವ್ಯಕ್ತಿಗಳನ್ನ ಯಾರು ಇನ್ಸಿಡೆಂಟ್ ಕತೆ ಇಲ್ಲ ಖಂಡಿತ ಇಲ್ಲ. ಯಾರ ಮೇಲೂ ಬೇಸಿಡ್ ಆಗಲಿ ಯಾರಿಗೆ ಸಂಬಂಧಪಟ್ಟಿರೋ ಕತೆ ಅಲ್ಲ ಇದು ಸ್ವತಃ ನಾವೇ ಕೂತ್ಕೊಂಡು ಕಮರ್ಷಿಯಲೈಸ್ ಸಿನಿಮಾ ತುಂಬ ಗ್ಯಾಪ್ ಆಯಿತು. ಶಿವಾಜಿನಗರ ಆದಮೇಲೆ ಯಾವುದೋ ಆ ಥರ ಸಬ್ಜೆಕ್ಟ್ಗಳು ಬರ್ತಾ ಇಲ್ಲ. ಸೊ ಹಂಗಾಗಿ ಮತ್ತೆ ಹಾಗೆ ನಾವು ಅಂಡರ್ವರ್ಲ್ಡ್ ಸಬ್ಜೆಕ್ಟೇ ಮಾಡೋಣ ಅಂತೇಳಿ ಮಾಡಿದ್ವಿ. ಇದು ಯಾವುದೇ ರಿಯಲ್ ಬೇಸ್ಡ್ ಸಬ್ಜೆಕ್ಟ್ ಅಲ್ಲ, ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿರೋದಲ್ಲ. ಸಿನಿಮಾ ರಿಲೀಸಿಗೆ ಬೇಡಿದೆ, ಬಟ್ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಸಾಕಷ್ಟು ಚೇಂಜಸ್ ಕಾಣುತ್ತೆ. ಮ್ಯಾನರಿಸಮ್ ಇರ್ಬೋದು, ಫಿಟ್ನೆಸ್ ಇರ್ಬೋದು. ಹೇಗಿತ್ತು ತಯಾರಿ ಅಂಡರ್ವರ್ಲ್ಡ್ಗೆ? ನಾನು ಪ್ರತಿ ಸಿನಿಮಾಗೆ ಹೇಗೆ ತಯಾರಿ ಮಾಡ್ತೀನೋ ಹಾಗೆ ಈ ಸಿನಿಮಾಗೂ ತಯಾರಿ ಮಾಡ್ಕೊಂಡಿದ್ದೆ. ಬಟ್ ಅತಿ ಹೆಚ್ಚಿನ ತಯಾರಿ ಅಂತ ಏನು ಮಾಡ್ಕೊಂಡಿರಲಿಲ್ಲ. ಅಫ್ಕೋರ್ಸ್ ಫಿಟ್ನೆಸ್ ವಿಷಯ ಬಂದಾಗ ಒಂಚೂರು ಜಿಮ್ಗೆ ಹೋಗೋದು ಬಿಟ್ಟಿದ್ದೀನಿ, ಸ್ವಿಮ್ಮಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಆವಾಗಲೇ ಹೇಳ್ದಂಗೆ ನಾನು ಸತ್ಯ ಸರ್ ಭಾಳ ಹಿಂದೆ ಸಿನಿಮಾಗಳು ಮಾಡಬೇಕಾಗಿತ್ತು. 2 ಸಿನಿಮಾ ಆಯಿತು, ಅದರಲ್ಲಿ ಒಂದು ಹಿಟ್ ಆಯಿತು, ಒಂದು ಫ್ಲಾಪ್ ಆಯಿತು. ಬಟ್ ಆವತ್ತಿಂದ ಹಿಡಿದು ಇವತ್ತುವರೆಗೆ ನಾನು ಸತ್ಯ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದು ಮೋಸ್ಟ್ಲಿ ಈಗ ಬೆಂಗಳೂರು ಅಂಡರ್ವರ್ಲ್ಡ್ ಮೂಲಕ ಅದು ನಿಜ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಬೆಂಗಳೂರು ಅಂಡರ್ವರ್ಲ್ಡ್ ಅಂದ ತಕ್ಷಣ ನಿಮಗೆ ಕತ್ತಿ ಮಚ್ಚು ಲಾಂಗು ಅಂತ ಅನ್ಕೋಬೋದು. ಬಟ್ ಆ ಥರ ಏನೂ ಇಲ್ಲ. 2 hours 10 minutes ಸಿನಿಮಾ ನೀವು ಬಂದು ನೋಡಿದಾಗ ಈ ಸಿನಿಮಾಲಿ ಏನು ನಡೀತಾ ಇದೆ ಅಂತ ಫಸ್ಟ್ ಹಾಫಲ್ಲಿ ಬರೀ ಕನ್ಫ್ಯೂಷನಲ್ಲೇ ಇರ್ತಾರೆ. ಸೊ ಇಂಟರ್ವಲ್ ಬರೋವರೆಗೂ ಜನಕ್ಕೆ ಇದರಲ್ಲಿ ಏನು ನಡೀತಾ ಇದೆ ಈ ಸಿನಿಮಾದಲ್ಲಿ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಸೆಕೆಂಡ್ ಹಾಫು ಸ್ಟಾರ್ಟ್ ಮಾಡಿದಾಗ ಆ ಸಿನಿಮಾಕ್ಕೆ ಪೂರ್ತಿ ಫಸ್ಟ್ ಹಾಫಲ್ಲಿ ನಮ್ಗೆ ಏನೇನು ಜಸ್ಟಿಫಿಕೇಷನ್ ಬೇಕು ಆ ಜಸ್ಟಿಫಿಕೇಷನ್ ಎಲ್ಲ ಸೆಕೆಂಡ್ ಹಾಫಲ್ಲಿ ಕೊಡ್ತಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಮ್ಯಾನರಿಸಮ್ಸ್ ಅಂತ ಏನು ಮ್ಯಾನರಿಸಮ್ಸ್ ಇಲ್ಲ ಈ ಸಿನಿಮಾದಲ್ಲಿ. ಬಟ್ ಸಾಂಗ್ಸ್ ಹೇಳಬೇಕು ಅಂದರೆ ಅನೂಪ್ ಬಗ್ಗೆ ಹೇಳಬೇಕು. ನೀವು ನೋಡಿರೋ ಎ ಮಾಲಿಕ್ ಸಾಂಗ್ ಆಗಿರ್ಬೋದು ಅಥವಾ ಡ್ಯುಯೆಟ್ ಸಾಂಗ್ ಆಗಿರ್ಬೋದು, ಎರಡೂ ಇವಾಗ ಜನ ತುಂಬ ಇಷ್ಟಪಟ್ಟಿದ್ದಾರೆ. ಹಾಗೆ ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಐ ಥಿಂಕ್ ಅನೂಪ್ ಸೀಲ್ನವರು ಎಕ್ಸ್ಟ್ರಾರ್ಡ್ನರಿ ಮಾಡಿದ್ದಾರೆ. ಈ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು ಫಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಯಾಕೆಂದರೆ ನಾವು ಆ್ಯಸ್ ಆ್ಯಕ್ಟರ್ಸ್ ನಾವು ಎಷ್ಟೇ ಆ್ಯಕ್ಟ್ ಮಾಡಿದ್ರೂ ಆ ಆ್ಯಕ್ಟಿಂಗ್ನ ಹೈಲೈಟ್ ಮಾಡೋದಕ್ಕೆ ಹಿಂದೆ ಮ್ಯೂಸಿಕ್ ಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಡೆಡ್ಲಿ ಸೋಮ ಆಗಿರ್ಬೋದು, ಎದೆಗಾರಿಕೆ ಆಗಿರ್ಬೋದು, ಎರಡರಲ್ಲೂ ಸಾಧು ಕೋಕಿಲ ಅವರ ಹೀರೋ ಅಂತ ನಾನು ಇವತ್ತಿಗೂ ಹೇಳೋದು. ಸೊ ಈ ಸಿನಿಮಾಗೂ ಒರಿಜಿನಲ್ ಹೀರೋ ನಮ್ಮ ಅನೂಪ್ ಸೀಳಿನವರೇ. ಆಫ್ಕೋರ್ಸ್ ಸತ್ಯ ಅವ್ರು ಬಿಟ್ಟರೆ ಅನೂಪ್ ಸೀಳಿನವರೇ ರಿಯಲ್ ಹೀರೋ ಇದೆ ಸಿನಿಮಾಗೆ. ಯಾಕೆಂದರೆ ಮ್ಯೂಸಿಕ್ಕು ಪ್ರತಿಯೊಂದು ಸೀನ್ಗೂ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಫಿಲ್ಮ್ ಐ ವುಡ್ ಆಲ್ಸೋ ಸೇ ಇಸ್ ಅ ಮ್ಯೂಸಿಕಲ್ ಟ್ರೀಟ್. ಯಾಕೆಂದರೆ ಬರೀ ಅಂಡರ್ವರ್ಲ್ಡ್ ಅಂತ ತಕ್ಷಣ ಕತ್ತಿ ಮಚ್ಚು ಅಲ್ಲ, ಇಟ್ ಈಸ್ ಅ ಬ್ಯೂಟಿಫುಲ್ ಫಿಲ್ಮ್. ಆಮೇಲೆ ಯಾರೂ ಊಹೆ ಮಾಡ್ಕೊಳ್ಳೋ ಅಂಥ ಒಂದು ಕ್ಲೈಮ್ಯಾಕ್ಸ್ ಯಾರೂ ಅಂದ್ಕೊಳ್ಳಲ್ಲ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂತ. ಸಿನಿಮಾಲಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಈ ಥರನೂ ಒಂದು ಕ್ಲೈಮ್ಯಾಕ್ಸ್ ಮಾಡ್ಬೋದಾ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ಇರ್ಬೋದು ಅಥವಾ ಸಿನಿಮಾ ಸೀನ್ಸ್ ಇರ್ಬೋದು, ಪ್ರತಿಯೊಂದೂ ಮ್ಯೂಸಿಕಲಿ ಟ್ರೀಟ್ ಅನೂಪ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲೋ ನಮ್ಮ ಪ್ರಯತ್ನ ತುಂಬ ಕಮ್ಮಿ ಅಂತ ಹೇಳ್ಬೋದು. ಇದು ಪ್ರಯತ್ನ ಜಾಸ್ತಿ ಇರೋದು ನಮ್ಮ ಡೈರೆಕ್ಟ್ರದ್ದು, ಮ್ಯೂಸಿಕ್ ಡೈರೆಕ್ಟ್ರದ್ದು, ಎಡಿಟ್ರದ್ದು, ಕ್ಯಾಮ್ರಾಮನ್. ಇಟ್ಸ್ ಅ ಟೀಮ್. ಸತ್ಯ ಅವ್ರ ಬಗ್ಗೆ ಹೇಳೋದು, ಸತ್ಯ ಸರ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಇವತ್ತು ನೀವು ಸ್ಕ್ರೀನ್ ಮೇಲೆ ಬೆಂಗಳೂರು ಅಂಡರ್ವರ್ಲ್ಡ್ ಸಿನಿಮಾ ನೀವು ನೋಡಿ ಪ್ರತಿಯೊಬ್ಬರು ಇಷ್ಟಪಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಫುಲ್ ಕ್ರೆಡಿಟ್ ಸತ್ಯ ಅವ್ರಿಗೆ ಹೋಗಬೇಕು. ಯಾಕೆಂದರೆ ಪ್ರತಿಯೊಂದು ಸಿನಿಮಾ ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ಪ್ರತಿಯೊಂದೂ ಅವ್ರು ಕೂತ್ಕೊಂಡು ಡಿಸೈನ್ ಮಾಡಿದ್ದಾರೆ. ಶಾರ್ಟ್ಸ್ ಹೆಂಗಿರಬೇಕು, ಸೀನ್ಸ್ ಹೆಂಗಿರಬೇಕು, ಟ್ರೀಟ್ಮೆಂಟ್ ಹೇಗಿರಬೇಕು, ಸೊ ಲುಕ್ ಹೇಗಿರಬೇಕು, ಡೈಲಾಗ್ ಡೆಲಿವರಿ ಹೇಗಿರಬೇಕು, ಆಮೇಲೆ ನನ್ನ ಎಕ್ಸ್ಪ್ರೆಷನ್ಸ್ ಎಷ್ಟು ಟೋನ್ ಡೌನ್ ಮಾಡಬೇಕು. ಎಲ್ಲೂ ಒಂದು ಕಡೆನೂ ಎಕ್ಸ್ಪ್ರೆಷನ್ ಜಾಸ್ತಿ ಕೊಟ್ಟಿಲ್ಲ.
ಪ್ರತಿಯೊಬ್ಬರು ನೋಡಿದಾಗ ಒಂದು ತುಂಬ ಅಂಡರ್ ಪ್ಲೇ ಮಾಡಿರೋಂಥ ಒಂದು ಸಬ್ಜೆಕ್ಟು. ಸೊ ಪ್ರತಿ ಸಿನಿಮಾ ನೋಡಿದಾಗಲೇ ನಿಮ್ಮ ಫಸ್ಟ್ ಹಾಫಲ್ಲಿ ಆವಾಗಲೇ ಹೇಳ್ದಂಗೆ ಏನು ನಡೀತದೆ ಅಂತಲೇ ಗೊತ್ತಾಗಲ್ಲ. ಸೊ ಸೆಕೆಂಡ್ ಹಾಫಲ್ಲಿ ಅದಕ್ಕೆ ಜಜ್ಮೆಂಟ್ ಕೊಡ್ಕೊಂಬರ್ತಾರೆ. ಸೊ ಒಂದು ಬ್ರಿಲಿಯಂಟ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಫಸ್ಟ್ ಟೈಮ್ ಸತ್ಯ ಸರ್ ನನ್ನ ಕತೆ ಹೇಳ್ಬೇಕಾದ್ರೆ ಏನು ನಡೀತಾ ಇದೆ ಈ ಸ್ಕ್ರಿಪ್ಟಲ್ಲಿ ನಾನೇ ಕನ್ಫ್ಯೂಷನ್ಲಿದ್ದೆ. ಬಟ್ ಕ್ಲೈಮ್ಯಾಕ್ಸ್ ಹೇಳಿದಾಗ ಥ್ರಿಲ್ ಆಗ್ಬಿಟ್ಟೆ ನಾನು. ಯಾಕೆಂದರೆ ಇಡೀ ಸಿನಿಮಾ ನಾವು ಆಡಿಯನ್ಸ್ನ ಕೂರಿಸ್ಕೊಂಬಂದು ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ನಾವು ಅದನ್ನು ಜಸ್ಟಿಫೈ ಮಾಡಲಿಲ್ಲ ಅಂದರೆ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಇಷ್ಟ ಆಗೋಲ್ಲ. ಸೊ ಡೆಫಿನೆಟಾಗಿ ಬೇರೆಯವ್ರಿಗೆ ಯಾರಿಗೂ ಇಷ್ಟ ಆಗೋಲ್ಲ. ಬಟ್ ಈ ಸಿನಿಮಾನ ಅವ್ರ ಕತೆ ಹೇಳ್ಬೇಕಾದ್ರೆ ನನಗೆ ಯಾವಾಗ ಕ್ಲೈಮ್ಯಾಕ್ಸ್ ಹೇಳಿದ್ರು ಐ ವಾಸ್ ವೆರಿ ಹ್ಯಾಪಿ. ಸೊ ನೀವು ಗ್ಯಾರಂಟಿ ಸಿನಿಮಾ ನೋಡಿದಾಗ ನೀವು ಯಾರು ಗೆಸ್ ಮಾಡೋಕ್ಕಾಗ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂದ್ಬಿಟ್ಟು. ಬಟ್ ಆ ಥರ ಒಂದು ಟ್ವಿಸ್ಟ್ ಕೊಡ್ತಾರೆ ಕ್ಲೈಮ್ಯಾಕ್ಸಲ್ಲಿ, ತುಂಬ ಚೆನ್ನಾಗಿದೆ. ಸೊ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿನಿಮಾ ನೋಡಿದಾಗಲೂ ಅಷ್ಟೇ, ದರ್ಶನ್ ಕೂಡ ನೋಡಿದಾಗ ಇದನ್ನೇ ಹೇಳಿದ್ದು, ಕ್ಲೈಮ್ಯಾಕ್ಸಲ್ಲಿ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಅಂತ ಹೇಳ್ದೆ. ಸೊ ಪ್ರತಿಯೊಬ್ಬರಿಗೂ ಅದೊಂದು ಆ ಫೀಲಿಂಗ್, ಈಗ ಸಿನಿಮಾ ಯಾರು ನೋಡಿದ್ದಾರೆ ಪ್ರತಿಯೊಬ್ಬರು ನೋಡಿದವರು ಇದನ್ನೇ ಹೇಳಿದ್ದಾರೆ. ಸೊ ನಾಳೆ ನನ್ನ ಹೆಸರು ಪಾಯಲ್ ಅಂತ. ನಾನು ಮೈಸೂರಿಂದ ಮೊದಲು ಮಾಡಲಿಂಗಲ್ಲಿದ್ದೆ. ಇದು ಫಸ್ಟ್ ಮೂವಿ ಡೆಬ್ಯೂ. ನನಗೆ ಆ್ಯಕ್ಟಿಂಗಲ್ಲಿ ಚೂರು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಐ ಆಮ್ ಎ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಫಸ್ಟ್ ಟೈಮ್ ನನಗೆ ಈ ಮೂವಿಗೆ ರೆಫರ್ ಮಾಡಿದ್ದು ಯೋಗೇಶ್ ನಾರಾಯಣ್ ಅಂತ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅವ್ರ ಥ್ರೂ ಬಂದು ಸತ್ಯ ಸರ್ ಆಫೀಸ್ಗೆ ಹೋದ್ವಿ. ನನ್ನ ಪ್ರೊಫೈಲ್ ಕಳಿಸಿ ಸೆಲೆಕ್ಟ್ ಆಯಿತು. ಆಮೇಲೆ ಸತ್ಯ ಸರ್ ಆಫೀಸಲ್ಲಿ 3 ರೌಂಡ್ಸ್ ಆಡಿಷನ್ ಆಗಿ 15 ಡೇಸ್ ಆದಮೇಲೆ ನನಗೆ ಕಾಲ್ ಬಂತು ದಟ್ ಯು ಸೆಲೆಕ್ಟೆಡ್ ಅಂತ. ಸೊ ಆವಾಗಿಂದ ಶೂಟ್ ಮಾಡಿದ್ದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇಟ್ ವಾಸ್ ಕೈಂಡ್ ಆಫ್ ಆನ್ ಗ್ರೌಂಡ್ ಪ್ರಾಕ್ಟೀಸ್. ಟೆಕ್ನಿಕಲ್ ಪಾರ್ಟ್ ಆಗಲಿ, ಫ್ರೇಮ್ಸ್ ಹೆಂಗಿರುತ್ತೆ ಏನು ಜಾಸ್ತಿ ಗೊತ್ತಿರಲಿಲ್ಲ. ಸೊ ಇಡೀ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು. ಈ ಟೀಮಿಂದ ಕಲ್ತಿದ್ದು ತುಂಬ ಇದೆ. ಸೊ ನಾನು ನೆಕ್ಸ್ಟ್ ಇನ್ನೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಅಚೀವ್ ಮಾಡಿದ್ರು ಆ್ಯಂಡ್ ದ ಹೋಲ್ ಥಿಂಗ್ ಗೋಸ್ ಟು ದ ಟೀಮ್. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದಟ್ ಐ ಕುಡ್ ವರ್ಕ್ ವಿತ್ ಸಚ್ ಎ ಗ್ರೇಟ್ ಟೀಮ್ ವೆರ್ ಆಲ್ ಆರ್ ಸೀನಿಯರ್ ಆರ್ಟಿಸ್ಟ್. ನಾನೊಬ್ಬಳೇ ನ್ಯೂ ಕಮ್ಮರ್. ಓಕೆ, ಫಸ್ಟ್ ಸಿನಿಮಾನೇ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಸಿಕ್ಕಿದೆ, ಬಟ್ ಆದ್ರೂ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಅದ್ರ ಬಗ್ಗೆ. ಆ್ಯಕ್ಚುಲಿ ಮಾಸ್ ಮೂವಿಗೆ ಡೆಬ್ಯೂ ಆಗೋದು ಐ ಥಿಂಕ್ ಇಟ್ಸ್ ರೇರ್. ಆದರೆ ನನಗೆ PN ಸತ್ಯ ಡಿರೆಕ್ಷನಲ್ಲಿ ಆದಿತ್ಯ ಸರ್ ಜೊತೆ ಮಾಸ್ ಮೂವಿಗೆ ಡೆಬ್ಯೂ ಆಗ್ತಾ ಇದೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಗುಡ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಓಕೆ, ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಏನಾಗಿರ್ತಾಳೆ ಈ ಕ್ಯಾರೆಕ್ಟರ್? ನಾರ್ಮಲ್ ಪಕ್ಕದ ಮನೆ ಹುಡುಗಿ ಅಂತ ಹೇಳ್ತಾರಲ್ಲ ಅದೇ ಥರ. ಬಟ್ ಶಿಲ್ ಬಿ ವೆರಿ ಟಾಕೆಟಿವ್ ಆ್ಯಂಡ್ ವೆರಿ ಬೋಲ್ಡ್. ಬಟ್ ಥ್ರೂ ಔಟ್ ದ ಸ್ಟೋರಿ ಅವಳಿಗೆ ಅಂಡರ್ವರ್ಲ್ಡ್ಗೂ ಅವಳಿಗೂ ಅಷ್ಟು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಸ್ಟಿಲ್ ಆ ಲವ್ ಸ್ಟೋರಿಗೂ ಅಂಡರ್ವರ್ಲ್ಡ್ ದ ಮೇಲ್ ಲೀಡ್ಗೂ ಒಂದು ಕನೆಕ್ಷನ್ ಇರುತ್ತೆ. ಸೊ ಸ್ಟೋರಿಗೂ ಕನೆಕ್ಟೆಡ್ ಆಗಿದೆ.